ಯುವ ಸಮೂಹ ಸಮಾಜಕ್ಕೆ ಮಾದರಿಯಾಗಬೇಕು ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ಹೇಳಿದರು. ರಿಪ್ಪನ್ಪೇಟೆ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಆಯೋಜಿಸಿದ್ದ 2023-24ನೇ ಸಾಲಿನ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಕೇವಲ ಅಂಕಗಳಿಗೆ ಮಾತ್ರ ಶಿಕ್ಷಣ ಸೀಮಿತವಾಗಬಾರದು. ಬದುಕಿನಲ್ಲಿ ಉತ್ತಮ ಗುಣಗಳನ್ನು ಅಳವಡಿಸಿಕೊಳ್ಳಬೇಕು. ಶಾಶ್ವತವಾಗಿ ಹೆಸರು ಉಳಿಯುವಂತೆ ಸಮಾಜಕ್ಕೆ ಕೊಡುಗೆ ನೀಡಬೇಕು ಎಂದು ಹೇಳಿದರು. ಪ್ರಸ್ತುತ ಸಂದರ್ಭಕ್ಕೆ ಮೌಲ್ಯಯುತ ಶಿಕ್ಷಣದ ಅಗತ್ಯವಿದೆ. ದೇಶದ ಆರ್ಥಿಕತೆ ಜ್ಞಾನದಿಂದ ಕೂಡಿದೆ. ಉತ್ತಮ ಭವಿಷ್ಯವನ್ನು ರೂಪಿಸಿಕೊಂಡು ಮುನ್ನಡೆಯುವಲ್ಲಿ ವಿದ್ಯಾರ್ಥಿಗಳ ಪಾತ್ರ ಬಹಳ ಮುಖ್ಯ ಎಂಬುದನ್ನು ಮನವರಿಕೆ ಮಾಡಿಕೊಳ್ಳಬೇಕು ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಕಾಲೇಜು ಅಭಿವೃದ್ಧಿ ಸಮಿತಿ ವತಿಯಿಂದ ಶಾಸಕರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಕಾಲೇಜ್ ಹಳೆದಿರಬಹುದು, ಬಿಲ್ಡಿಂಗ್ ಹಳೆದಿರಬಹುದು, ಶಿಕ್ಷಣ ಹಳೆದಿರೋದಿಲ್ಲ. ನಾನು ಹಚ್ಚುವ ಈ ಹಣತೆ ಶಾಶ್ವತ ಕ್ರಾಂತಿ ನನಗಿಲ್ಲ. ಆದರೂ ಹಣತೆ ಹಚ್ಚುತ್ತೇನೆ ನಾನು. ಇವತ್ತು ಶಿಕ್ಷಣ ಬಹಳ ಪ್ರಮುಖ ಘಟ್ಟ. ಇವತ್ತು ಪ್ರಾಥಮಿಕ ಹಂತದಲ್ಲಿ ನೀವು ಬಂದಿದ್ದೀರಿ. ಇವತ್ತು ಬಹುಶಃ ಗೌರ್ಮೆಂಟ್ ಶಾಲೆ ಅಂದ್ರೆ ಬಹಳ ಜನ ಕೂರಿದ್ದಾರೆ, ಗೌರ್ಮೆಂಟ್ ಶಾಲೆ ಕಟ್ಟಡ ಸರಿಯಿಲ್ಲ ಅಂತ. ಆದ್ರೆ ಶಿಕ್ಷಣ ಕೊಡುವಂತ ರೀತಿ ಇದೆಯಲ್ಲ, ಅದು ತುಂಬಾ ಚೆನ್ನಾಗಿರುತ್ತೆ. ಬಹುಶಃ 100 ಹೈಸ್ಕೂಲಲ್ಲಿ 100% ಯಾವ್ದಾದ್ರು ಶಾಲೆ ಬರ್ತದೆ ಅಂದ್ರೆ ಅದು ಸರ್ಕಾರಿ ಶಾಲೆ ಬರ್ತಾ ಇದೆ. ನೆನ್ಪಿಟ್ಕೊಳ್ಳಿ. ಇವತ್ತು ಎಲ್ಲೋ ಒಂದಂದ್ರೆ ಪ್ರೈವೇಟ್ ಶಾಲೆ ಬರ್ಬೋದು ಬಿಟ್ರೆ, ಸರ್ಕಾರಿ ಶಾಲೆ ಈ ಸರಿ ಹಿಂದಿನ ಕಾಲ 11 ಶಾಲೆ ಬಂದಿದೆ. ಇವತ್ತು 11 ಶಾಲೆ 100% ತಗೊಂಡಿದ್ದಾರೆ ಅಂದ್ರೆ ಇವತ್ತು ಶಿಕ್ಷಣದ ಗುಣಮಟ್ಟ ಇದೆ. ಹಾಗಾಗಿ ನಾನು ಜಾಸ್ತಿ ಮಾತಾಡೋದಿಲ್ಲ. ಈ ಕಾಲೇಜಿನ ಅಭಿವೃದ್ಧಿ ದೃಷ್ಟಿಯಲ್ಲಿ ಇವತ್ತು ಕಾಲೇಜ್ ಸಮಿತಿಯ ಎಲ್ಲ ಉಪಾಧ್ಯಕ್ಷರು, ಸದಸ್ಯರು, ಎಲ್ಲ ಸ್ನೇಹಿತರು ಇದ್ದೀರಿ. ನಮ್ಮ ಮಕ್ಕಳಿಗೋಸ್ಕರ, ನಮ್ಮ ಊರಿಗೋಸ್ಕರ, ನಮ್ಮ ಕಾಲೇಜಿನ ಕೀರ್ತಿಗೋಸ್ಕರ ನೀವೆಲ್ಲರೂ ಶ್ರಮ ಹಾಕಿ. ಇದಕ್ಕೆ ಏನೇನು ಆಗಬೇಕನ್ನೋದಿದೆಯಾ ಅಷ್ಟು ಅವಕಾಶಗಳು ನಿಮಗೆ ಕೊಡ್ತಾನೆ ಅಂತ ನೀವು ಧೈರ್ಯಕ್ಕೆ ಇವತ್ತು ಕೆಲಸ ಮಾಡಿ. ವಿದ್ಯಾರ್ಥಿಗಳಿಗೆ ಯಾವುದೇ ಸಮಸ್ಯೆ ಆಗಬಾರ್ದು, ಅವರಿಗೆ ಯಾವುದೇ ಸಮಸ್ಯೆ ಆಗದ ರೀತಿಯಲ್ಲಿ ಕಾಲೇಜಿನ ಅಭಿವೃದ್ಧಿ ದೃಷ್ಟಿಯಲ್ಲಿ ಹಿನ್ನಡೆ ಆಗೋದೇ ಬೇಡ. ಅವರ ಶಿಕ್ಷಣಕ್ಕೆ ಯಾವುದೇ ಕೊರತೆ ಆಗಬಾರ್ದು. ನಾವೆಲ್ಲರೂ ಕೊಡ್ತೀವಿ. ನೀವು ಸ್ವಲ್ಪ ಚೆನ್ನಾಗಿ ಓದಿ ಒಂದು ಸ್ವಲ್ಪ ನಮ್ಮ ಕಾಲೇಜಿಗೆ ಹೆಸರು ತಂದುಕೊಟ್ರೆ ಪಾಪ ಪ್ರಿನ್ಸಿಪಾಲ್ ಖುಷಿ ಆಗಿರ್ತಾರೆ. ಅವ್ರು ಮುಂಚೆ ಸಣ್ಣ ಆಗ್ಬಿಡ್ತಾರೆ. ನಿಮ್ಮ ಪಾಠ ಹೇಳಿ ಪ್ರಿನ್ಸಿಪಾಲ್ ಅವ್ರು ಮತ್ತೆ ಸಣ್ಣ ಆಗೋದು ಬೇಡ. ಅವ್ರಿಗೆ ಸ್ವಲ್ಪ ಚೆನ್ನಾಗಿ ನೀವು ಒಂದು ಸ್ವಲ್ಪ ರಿಸಲ್ಟ್ ಕೊಟ್ರೆ ಎಷ್ಟೋ ಖುಷಿ ಆಗಿರ್ತಾರಲ್ವಾ. ಹಾಗಾಗಿ ಈ ಸಂಭ್ರಮ, ಈ ಸಡಗರ, ಈ ಹಬ್ಬದ ಇದರಲ್ಲಿ ಇದ್ದೀವಿ. ಖುಷಿಯಾಗಿ ಈಗ ಸಾಂಸ್ಕೃತಿಕ ಕಾರ್ಯಕ್ರಮ ಇದ್ರೆ ಅದೆಲ್ಲ ಚೆನ್ನಾಗಿ ಇದು ಮಾಡಿ, ಯಾರ್ಯಾರು ನಮ್ಮ ಕಾಲೇಜಿಗೆ ಕೀರ್ತಿ ತಂದಂತ ರಾಜ್ಯ ಮಟ್ಟಕ್ಕೆ ಹೋಗಿದ್ದೀರಿ ಅವರಿಗೆಲ್ಲರಿಗೂ ಮತ್ತೊಮ್ಮೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಈಗಾಗಲೇ ನಮ್ಮ 26ನೇ ತಾರೀಕು ಡೆಲ್ಲಿಯ ಪೆರೇಡ್ ಇದಕ್ಕೆ ಹೋಗ್ತಾ ಇದ್ದಾರೆ ಅಂತ ಗೊತ್ತಾಯ್ತು. 3 ಜನವರೆಗೆ ಹೋಗ್ತಾ ಇದ್ದಾರೆ, ಹೋಗಿದ್ದಾರೆ. ಅವತ್ತು ಬಂದಿದ್ದಾರೆ, ನಾನು ಕಂಡಿದ್ದೀನಿ. ನಿಜವಾಗ್ಲೂ ಖುಷಿಯಾಗ. ಈ ರೀತಿ ನೀವು ಅದೇ ಹೇಳೋಲ್ಲ, ಬರ್ಬೇಕು. ಯಾವ ಎಲ್ಲ ಇದರಲ್ಲಿ ಬರ್ಬೇಕು, ಪೇಪರಲ್ಲಿ ಬರಬೇಕು, ಅಥವಾ ಊರಲ್ಲಿ ಭಾಗದಲ್ಲಿ ಇದರಲ್ಲಿ ಬ್ಯಾನರ್ನಲ್ಲಿ ಬರಬೇಕು. ಈ ನಮ್ಮ ಮಕ್ಕಳು, ಕಾಲೇಜಿನ ಮಕ್ಕಳು ಈ ತರ ಸಾಧನೆ ಮಾಡಿದಾಗ ನಮಗೊಂಚೂರು ಹೆಮ್ಮೆ ಆಗುತ್ತೆ. ನನ್ನ ಕಾಲೇಜು ಏನೋ ಒಂಥರ ಸಾಧನೆ ಆಗಿದೆ. ಪ್ರಿನ್ಸಿಪಾಲ್ ಹೆಮ್ಮೆ ಆಗುತ್ತೆ. ಶಿಕ್ಷಕರಿಗೆ ಅವರಿಗೂ ಖುಷಿ ಆಗಿರ್ತದೆ. ಅಬ್ಬಾ ಏನೋ ಒಂಥರ ಅವರಿಗೆ ಖುಷಿಯಾಗಿರುತ್ತಲ್ವಾ. ಅವಾಗ ತಂದೆ ತಾಯಿಗೆ ಎಷ್ಟು ಖುಷಿ ಆಗ್ಬೋದಲ್ವಾ. ತಂದೆ ತಾಯಿಗಳಿಗೆ ಯಾವತ್ತೂ ನಿರಾಶೆ ಮಾಡಬೇಕು. ನಿಮ್ಮಲ್ಲಿ ಯಾರಿಗಾರು ಓದಲಿಕ್ಕೆ ಆಗುದಿಲ್ಲ, ಕಷ್ಟ ಇದೆ ಅಂತ ಹೇಳಿದಾಗ ಒಬ್ಬ ವ್ಯಕ್ತಿ ಯಾರು ಗೊತ್ತಾ, ಗೋಪಾಲಕೃಷ್ಣ ಬೇಳೂರು ಇರ್ತಾನೆ, ಬರ್ಬೋದು. ಅಂತ ಸಂದರ್ಭ ಬಂದ್ರೆ ಬೇಳೂರನ್ನು ಒಬ್ರು ಇದ್ದಾರೆ ಅಂತ ತಿಳ್ಕೊಳ್ಳಿ. ಅವರ ನಿಮ್ಗೆ ಯಾವತ್ತೂ ನಿಮ್ಮ ಧ್ವನಿಯಾಗಿರ್ತಾರೆ. ಯಾವತ್ತೂ ಸಹ ನನಗೆ ನಮ್ಮ ಒಂದು ಉದ್ದೇಶ ಏನು ಗೊತ್ತಾ, ಯಾವುದೇ ಒಂದು ಮಗು ಶಾಲೆ ಬಿಡಬಾರ್ದು, ಕಾಲೇಜ್ ಬಿಡಬಾರ್ದು ಅನ್ನೋ ಉದ್ದೇಶ ನಾವು ಆಯ್ಕೆ ಮಾಡಿದ್ದೆ. ನನಗೆ ಇವತ್ತು ನಾನು ಪ್ರಾಥಮಿಕ ಶಾಲೆಯಲ್ಲಿ ಯಾವುದೇ ಮಕ್ಕಳು ಶಾಲೆಗಳಿಗೆ ಬಿಡುವುದಿಲ್ಲ.
BRC CRC ಅವರಿಗೆ ವಾರ್ನಿಂಗ್ ಕೊಟ್ಟಿದ್ದೇನೆ. ಒಂದೇ ಮಗು ಶಾಲೆಯಿಂದ ಬಿಟ್ಟರು ಸಹ ನೀವು ಅವ್ರ ಮನೆಗೆ ಹೋಗ್ಬೇಕು, ಕಾರಣ ಕೇಳಬೇಕು. ತಂದೆ ತಾಯಿ ಹುಷಾರಿದೆ ಇಲ್ಲೋ, ಅಥವಾ ಮಗು ಹುಷಾರಿದೆ ಇಲ್ಲೋ, ಅಥವಾ ಮನೆಯಲ್ಲಿ ಏನಿದೆ ಕಷ್ಟ ಇದೆಯೋ ಕೇಳಬೇಕು. ಕಷ್ಟ ಆದ್ರೂ ಬಿಡಬಾರ್ದು, ಅವ್ರಿಗೆ ಏನಾದ್ರು ಮಾಡಿ ಸಹಾಯ ಮಾಡಿ ಕರ್ಕೊಂಡು ಬರುವಂತ ವ್ಯವಸ್ಥೆಯನ್ನ ಮಾಡ್ತಾ ಇದ್ದೀವಿ. ನಮ್ಮ ಉದ್ದೇಶ ಆ ಥರ ಇದೆ. ಶಿಕ್ಷಣದ ಬಗ್ಗೆ ಅಪಾರವಾದಂತ ಗೌರವ ನನಗೆ. ಒಂದು ಶಿಕ್ಷಣ ಕೊಡಬೇಕು ಮಕ್ಕಳಿಗೆ, ಅದು ಪ್ರಗತಿ ಆಗ್ಬೇಕು ಅನ್ನೋದು ಉದ್ದೇಶ ನನಗಷ್ಟೇ, ಮತ್ತೇನು ನಾವು ಕೇಳೋದಿಲ್ಲ. ಅದೇ ಹೇಳಿದ ಜೂನಿಯರ್ ಕಾಲೇಜ್ ಆ ಕಾಲದಲ್ಲಿ ದೊಡ್ಡಿ ಅಂತ ಕರೀತಿದ್ರು. ಸುಮಾರು 150-200 ಜನ ಇದ್ರು ಅಷ್ಟೇ ಅವತ್ತು ಜನ ಕಾಲೇಜಿಗೆ ಬರ್ತಿದ್ರು. ಯಾರು ಹೋಗ್ತಾ ಇರಲಿಲ್ಲ, ದೊಡ್ಡಿ ಹೊಡೆದಾಟ ಅಂತೇಳಿ ಯಾರು ಹೋಗ್ತಿರ್ಲಿಲ್ಲ. ಅದೇ ಕಾಲೇಜಿಗೆ ಹೋದಂತ ಗೋಪಾಲಕೃಷ್ಣ ಬೇಲೂರು MLA ಆಗಿ ಬರ್ತಾರೆ ಆ ಕಾಲೇಜಿಗೆ. ಆವಾಗ ನಾನು ಈ ಕಾಲೇಜಲ್ಲಿ ನಿಮಗೆ ಹೇಗೆ ಈ ರೀತಿಯಾಗಿ ಒಂದು ಒಳ್ಳೆ ಬಿಲ್ಡಿಂಗ್ ಕೊಟ್ಟು ಇವತ್ತು ಅಭಿವೃದ್ಧಿ ಪಡಿಸಿಕೊಟ್ಟಿದ್ದೀವಿ, ಹಾಗೆ ಇಡೀ ಕಾಲೇಜನ್ನ ತಗೊಂಡು ಬಂದ ಮೇಲೆ ಎಲ್ಲ ಶಿಕ್ಷಕ ಬಂಧುಗಳನ್ನ ಪ್ರಿನ್ಸಿಪಲ್ನ ಕರೆದು 5 ಮೀಟಿಂಗ್ ಮಾಡಿ ಒಟ್ಟಿನಲ್ಲಿ ಈ ದೊಡ್ಡ ಕಾಲೇಜ್ ಇದೆಯಲ್ಲ ಅದು ಹೋಗ್ಬೇಕು, ವಿದ್ಯಾರ್ಥಿಗಳು ಈ ಕಾಲೇಜಿಗೆ ಬರಬೇಕು, ಇದು ಪ್ರೀತಿಯ ಕಾಲೇಜ್ ಆಗಿರ್ಬೇಕು ಅಂತ ಉದ್ದೇಶ ಇಟ್ಕೊಂಡು 1 ವರ್ಷಗಳ ಕಾಲ ಸತತ ಪ್ರಯತ್ನ ಪಟ್ಟರು. 2ನೇ ವರ್ಷದಿಂದ ಶುರುವಾಯಿತು